ಹೋಗಿ ಅಂದ್ರೆ ಲವರ್ಸ್ ಆಗಿದೆ ಹೋಗಿದ್ವಿ. ಈಗ ದಂಪತಿಗಳಾಗಿ ಹೋಗ್ತಾ ಇದ್ದೀವಿ. ನೋಡಿ ತುಂಬಾ ಜನ ವಿಶ್ ಮಾಡಿದೀರಾ, ತುಂಬಾ ಜನ ಬ್ಲೆಸ್ ಮಾಡಿದೀರಾ, ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಹೊಸ ಕರಿಮಣಿ ಸರನ ಗಗನಿಗೆ ಗಿಫ್ಟ್ ಬರ್ತ್ಡೇ ಗಿಫ್ಟ್ ಆಗಿ ಕೊಡ್ತಾ ಇದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಾವು ಕಸ್ಟಮೈಸ್ ಮಾಡಿಸಿದೆ ಈ ತರ ಬೇಕು ಅಂತ. ಗೈಸ್ ಗೊತ್ತಿಲ್ಲ ಯಾಕೆ ಅಂತ, ಯಾವಾಗ್ಲೂ ನಮಗೆ ಆಫ್ ರೋಡಿಂಗ್ ರೂಟ್ ಸಿಗುತ್ತೆ. ಈ ಮ್ಯಾಪ್ ಯಾಕಪ್ಪ ಮನೆ ದೇವರು. ಶಿವರಾಜ್ ಕುಮಾರ್ ಯಾವ್ದೋ ಫಿಲಮ್ ಆಗೈತಲ್ಲ ಅದು. ನೋಡಿ ಗೈಸ್, ಇದೇ ಆತ್ಮಲಿಂಗೇಶ್ವರ ಸ್ವಾಮಿಯ ಗೋಪುರ ಎಂಟ್ರಿ. ಇದು ದೇವಸ್ಥಾನದ ಹಿಂದಿನ ಭಾಗ. ಸಕ್ಕತ್ತಾಗಿದೆ. ಹೆಂಗಿದೆ ಗೈಸ್? ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಬರ್ತ್ಡೇ ವ್ಲಾಗ್. ಇವತ್ತು ಆಕ್ಚುಲಿ ಗಗನ್ ಬರ್ತ್ಡೇ. ನೀವು ಸರ್ಪ್ರೈಸ್ ವ್ಲಾಗ್ ನೋಡಿರ್ತೀರಾ. ಇಷ್ಟ ಆಯ್ತು ಸರ್ಪ್ರೈಸ್? ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ ಬಂದ್ವಿ. ಸೊ ಇವತ್ತು ಬರ್ತ್ಡೇ ಪ್ರಯುಕ್ತ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸ್ವಲ್ಪ ದೂರ ಹೋಗ್ತಾ ಇದೀವಿ. ಸೊ ಒಂದ್ ಸ್ವಲ್ಪ ಟ್ರಾವೆಲಿಂಗ್ ಒಂದು ಡ್ರೈವ್ ತರ ಇರಲಿ ಅಂದ್ಬಿಟ್ಟು ಮದ್ದೂರ್ ಹತ್ರ ಒಂದು ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ನಾವು 2021 ಅಲ್ಲೂ ಯಾವಾಗ್ಲೂ ಕಪಲ್ ಆಗಿದ್ದಾಗ ಹೋಗಿ ಅಂದ್ರೆ ಲವರ್ಸ್ ಆಗಿದ್ದಾಗ ಹೋಗಿದ್ವಿ. ಈಗ ದಂಪತಿಗಳಾಗಿ ಹೋಗ್ತಾ ಇದೀವಿ. ದೇವಸ್ಥಾನ ಸಕ್ಕದಾಗಿದೆ ಗೈಸ್. ಯಾವ್ದು ಶಿವರಾಜ್ ಕುಮಾರ್ ಫಿಲ್ಮ್ಸ್, ತುಂಬಾ ಸೀರಿಯಲ್ಸ್ ಎಲ್ಲ ಶೂಟ್ ಮಾಡಿದ್ದಾರೆ. ತುಂಬಾ ಫೇಮಸ್ ದೇವಸ್ಥಾನ. ಅಂಡ್ ನಿಮ್ಗೂ ತೋರಿಸ್ತೀವಿ, ನೀವು ಹೋಗಿ ಆ ಕಡೆ ಎಲ್ಲ ಇದ್ರೆ. ಸೊ ವ್ಲಾಗ್ ನೋಡಿ, ಇನ್ಸ್ಟಾ ಸ್ಟೋರೀಸ್ ನೋಡಿ, ತುಂಬಾ ಜನ ವಿಶ್ ಮಾಡಿದೀರಾ, ತುಂಬಾ ಜನ ಬ್ಲೆಸ್ ಮಾಡಿದೀರಾ, ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಎಸ್ ಗೈಸ್, ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ರೀಲ್ಗೆಲ್ಲ ಸಿಕ್ಕಾಬಡೆ ಕಮೆಂಟ್ ಹಾಕಿದ್ರೆ ರಿಪ್ಲೈ ಮಾಡಕ್ಕಾಗದಿರೋ ಕಮೆಂಟ್ಸ್ ಬಂದಿದೆ. ಎಲ್ಲಾರ್ಗು ನಮ್ಮಿಬ್ರು ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ, ಹಿಂಗೆ ಆಶೀರ್ವಾದ ಅಂಡ್ ನಾನು ಇವ್ರು ಬರ್ತಾರೆ 25K ಆಗುತ್ತೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಗೈಸ್. ಇನ್ನೂ ಆಗಿಲ್ಲ. ಇನ್ನು 100 ಸಬ್ಸ್ಕ್ರೈಬ್ 150 ಸಬ್ಸ್ಕ್ರೈಬರ್ಸ್ ಏನೋ ಬೇಕು. ಸೊ ಪ್ಲೀಸ್ ವ್ಲಾಗ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮನ್ನ. ಸೊ ಬನ್ನಿ ನಾವು ದೇವಸ್ಥಾನಕ್ಕೆ ಹೋಗೋಣ. ಅಂಡ್ ನಮ್ಮ ಜೊತೆ ಇವತ್ತು ನಮ್ಮ ದೇವಸ್ಥಾನಕ್ಕೆ ಶಿವಕುಮಾರ್ನ ಕರ್ಕೊಂಡು ಹೋಗ್ತಾ ಇದೀವಿ. ವೆಲ್ಕಮ್. ಆ್ಯಂಡ್ ಶೌರ್ಯನ್ನು ಎತ್ತಾಕ ಹೋಗ್ತಾ ಇದೀವಿ. ಅವನು ವರ್ಕಿಂಗ್ ಇವತ್ತು. ಏನು ಲ್ಯಾಪ್ಟಾಪ್ ಎತ್ಕೊಂಡು ಬಾಗೋರು ಹೆಂಗೋ ಮೇಂಟೈನ್ ಮಾಡೋಣ, ದೇವ್ರ ದರ್ಶನ ಮಾಡಿಸ್ಕೊಂಡ್ ಬರ್ತೀವಿ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ ಶಿವಕುಮಾರ್. ಎಸ್, ಗಗನ ಹ್ಯಾವ್ ಒನ್ ಮೋರ್ ಗಿಫ್ಟ್ ಗೈಸ್, ದ ಬಿಗ್ ಗಿಫ್ಟ್. ನೆನ್ನೆ ಈ ವಾಚ್ ಸರಿಯಾಗಿ ತೋರಿಸಿಲ್ಲ. ಈ ವಾಚ್ ನಾನು ತುಂಬಾ ವರ್ಷದಿಂದ ಕೇಳ್ತಾ ಇದ್ದೆ ಅಂಡ್ ಸಚಿನ್ ಫೈನಲಿ ಕೊಡ್ಸಿದ್ದಾರೆ. ನಂದು ಎಷ್ಟೊಂದು ಬಕೆಟ್ ಲಿಸ್ಟ್ ಅಲ್ಲಿ ಇದ್ದಿದ್ದು ವಿಶಸ್ ಎಲ್ಲ ನೆನ್ನೆ ಪೂರೈಸಿದ್ದಾರೆ. ಏನೇನು? ಅದು ಪ್ಯಾಲೇಸ್ ಹತ್ರ ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇದ್ದಿದ್ದು ಒಂದು. ಅಂಡ್ ಕಾರ್ ಅದು ಡಿಕ್ಕಿಲಿ ಡೆಕೋರೇಷನ್ ಮಾಡಿ ಸೆಲೆಬ್ರೇಟ್ ಮಾಡ್ಬೇಕಾಗಿ ಅಂತ ಅದೊಂದು. ಆಮೇಲೆ ಈ ವಾಚ್ ತಗೋಬೇಕು ಅಂತ ತುಂಬಾ ದಿನದಿಂದ ಅನ್ಕೋತಾ. 3 ಆಸೆ ಈಡೇರಿಸಿದೀನಿ. ಅಂಡ್ ಇನ್ನೊಂದು ಆಸೆ ಇತ್ತು, ಅದು ಮದುವೆ ಆದ್ಮೇಲೆ ಇದ್ದಿದ್ದ ಆಸೆನೂ ಕೂಡ ಈಡೇರಿಸಿದೀನಿ. ಸೊ ಅದೇನು ಅಂತ ನಿಮ್ ತಮ್ನೇಲ್ ನೋಡೇ ಗೊತ್ತಾಗಿರುತ್ತೆ ಗೈಸ್. ಇವತ್ತು ಮಂಗಳವಾರ. ಆಕ್ಚುಲಿ ಇದನ್ನ ನೆನ್ನೆನೆ ಪ್ರೆಸೆಂಟ್ ಮಾಡಿದೀನಿ ಗಗನ್ಗೆ, ಸೋಮವಾರ ಹಾಕೊಳ್ಳೋಣ ಅಂತ. ನೆನ್ನೆನೆ ಹಾಕೊಂಡಿದ್ದೆ ನಾನು. ಹೊಸ ಕರಿಮಣಿ ಸರನ ಗಗನ್ಗೆ ಗಿಫ್ಟ್ ಬರ್ತ್ಡೇ ಗಿಫ್ಟ್ ಆಗಿ ಕೊಡ್ತಾ ಇದೀನಿ. ಈ ತರ ಇದೆ. ಇವಾಗ ಸುಮ್ನೆ ಆ ಕಡೆ ಬೇಗ ಅವಳು ಕಾಯ್ತವಳೆ. ಸಾಂಗ್ ಎಲ್ಲ ಗೊತ್ತಿಲ್ಲ ಗೈಸ್. ನೀವೇ ಒಂದು ಗಟ್ಟಿ ಮಾಡ ಸಾಂಗ್ ಹೇಳ್ಬಿಡಿ. ನಾನು ಹೆಂಡತಿನ 2ನೇ ಸತಿ ಮದುವೆ ಆಗ್ತಾ ಇದೀನಿ. ಸರಿ ಆಡಪ್ಪ. ಆಡದ ಅವನೇನ್ ಆಡ್ತಾನೆ, ಲ್ಯಾಪ್ಟಾಪ್ ಜೊತೆ ಆಡಾಡ್ತಾವನೆ. ನೋಡಿ ಗೈಸ್, ಆಗ್ತಾ ಇದೀನಿ. ನಾವು ರಿಸ್ಕ್ ತಗೊಂಡು 2ನೇ ಸತಿ ಮದುವೆ ಆಗ್ತಿದೀನಿ ಗೈಸ್. ಅಂದ್ರೆ ಏನಾದ್ರು ನಾವಿಬ್ಬರೇ ಜವಾಬ್ದಾರ ಇದಕ್ಕೆ. ಸಾಕ್ಷಿ ಎಲ್ಲ ಇಲ್ಲ ತಾನೆ? ಸಾಕ್ಷಿ ನೀನೇ. ನಾವಿಲ್ಲಪ್ಪ. ಸಾಗಾ ಸ್ಟೋರಿ ಸಬ್ಸ್ಕ್ರೈಬರ್ ಸಾಕ್ಷಿ ಇದಕ್ಕೆ. ಅಂಡ್ ನನ್ನ ಬರ್ಡೇಗೆ ನಾನು ಫಸ್ಟ್ ಟೈಮ್ ಸೀರೆ ಉಟ್ಕೊಂಡಿರೋದು ಗೈಸ್. ಇಷ್ಟಿಂದ ಯಾವತ್ತೂ ನಾನು ಸೀರೆ ಉಟ್ಕೊಂಡೆಲ್ಲ ಸೆಲೆಬ್ರೇಟ್ ಮಾಡಿಲ್ಲ ದೇವಸ್ಥಾನಕ್ಕೆಲ್ಲ. ಸರ ಚೆನ್ನಾಗಿದೆ, ಸರ ಹೇಗಿದೆ, ತುಂಬಾ ಚೆನ್ನಾಗಿ ಕಾಣ್ತಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಾವು ಕಸ್ಟಮೈಸ್ ಮಾಡಿಸಿದೆ ಈ ತರ ಬೇಕು ಅಂತ ಹೋಗಿ 2-3 ಡಿಸೈನ್ ನೋಡಿ ಅದನ್ನ ಮಿಕ್ಸ್ ಮಾಡಿ ಮಾಡಿಸ್ಕೊಟ್ಟಿದೀವಿ. ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಈಗ ದೇವಸ್ಥಾನಕ್ಕೆ ಹೊರಡೋಣ. ಲೆಟ್ಸ್ ಗೋ. ಬನ್ನಿ, ದೇವಸ್ಥಾನಕ್ಕೆ ಲೇಟ್ ಆಗುತ್ತೆ. ಅಂಡ್ ಗೈಸ್, ನಾವು ದೇವಸ್ಥಾನಕ್ಕೆ ಹೊರಟಿದೀವಿ, ಹೋಗ್ತಾ ಇದೀವಿ. ಹಿಂದೆ ಒಬ್ಬ ಕೂತ್ಕೊಂಡು ಕೆಲಸ ಮಾಡ್ಕೋತವನೆ, ಕೂತ್ಕೊಂಡು ತಲಾಟೆ ಮಾಡ್ತವನೆ. ಪಾಪ ಶೌರಿಂಗ್ ಕೆಲಸ ಮಾಡ್ತಾ ಇದಾರೆ. ಅಂಡ್ ನಾವು ಹೋಗೋದಕ್ಕೆ 1.5 hour ಅಂತೂ ಆಗುತ್ತೆ. 60 ಕಿಲೋಮೀಟರ್ಸ್ ಇದೆ ಗೈಸ್ ದೇವಸ್ಥಾನಕ್ಕೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನಮ್ ಬ್ಲಾಗ್ ಮೂಲಕ ನೋಡ್ಕೊಳ್ಳಿ. ದೇವಸ್ಥಾನ ಇಷ್ಟ ಆಗುತ್ತೆ, ನೀವು ಹೋಗ್ಬೇಕು ಅಂತ ಅನ್ಸುತ್ತೆ. ನೀವು ಒಂದ್ಸತಿ ಹೋಗಿ ಗೈಸ್. ಪ್ರಯಾಣದಲ್ಲಿ ಅಡಚಣೆ, ಯಾಕಂದ್ರೆ ನಮ್ಮ ವರ್ಕಿಂಗ್ IT ಗೈ ಶೌರ್ಯ ಅವರು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಮಗ ಟ್ರಿಪ್ಪಲ್ಲಿ ಹೇಳ್ತಾರಲ್ಲ,
ಶುರು ಮಾಡಿ 2 ನಿಮಿಷ ಆಗಿಲ್ಲ, ಆಗ್ಲೇ ಟಿವಿಗೆ ನಿಲ್ಸಿದ್ರು, ಆಗ್ಲೇ ಕಾಫಿ ನಿಲ್ಸಿದ್ವಿ. ಈಗ ಕಾಫಿ ನೆಪದಲ್ಲಿ ಅವನು ಕೆಲಸ ಮಾಡ್ಕೋತಾನೆ, ಅದಕ್ಕೆ ನಿಲ್ಸಿದ್ವಿ. ಓಹೋ ಬರ್ತ್ಡೇಗಲ್ಲಿ ನೋಡಿ ಗೈಸ್, ಹೊಸ ಬ್ಯಾಗ್ ಶೌರ್ಯ ಗಿಫ್ಟ್ ಕೊಟ್ಟಿರೋದು. ಫುಲ್ ಮ್ಯಾಚಿಂಗು, ರೋಸ್ ಗೋಲ್ಡ್ ಕಲರ್ ವಾಚು, ರೋಸ್ ಗೋಲ್ಡ್ ಕಲರ್ ವ್ಯಾನಿಟಿ ಬ್ಯಾಗು. ಡ್ರೆಸ್ ಇತ್ತು ಗೈಸ್, ಅದೇ ಡ್ರೆಸ್ ಅಂತ ಹಾಕಿಲ್ಲ. ಎಸ್, ಸೀರೆ ಉಟ್ಕೊಂತ ನಾನು ಹೇಳಿದೆ ಬರ್ತಡೇ ದಿನ. ಸೀರೆ ಉಟ್ಟಿರೋದಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಿರೋದು ಗೈಸ್. ಎಷ್ಟು ಚೆನ್ನಾಗಿ ಕಾಣ್ತಾವಳೆ ನನ್ನ ಹೆಂಡತಿ. ಸೂಪರ್ ಅಲ್ಲ ಇಷ್ಟಿದ್ದೀನಿ. ನೋಡ್ರಿ ಅಣ್ಣ, ಶಿವಕುಮಾರ್ ಇದನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಬಾಳಕ್ಕಾಗ್ದೆ. ಖುಷಿಯಾಗಿದ್ದೀನಿ. ಬರ್ತಡೇ ಅಲ್ವಾ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ ದೇವಸ್ಥಾನಕ್ಕೆ ಶಿವಕುಮಾರ್. ಕುರ್ತಾಗಿರ್ದೆಲ್ಲ ಹಾಕೊಂಡು ಎಲ್ಲ ಬದಲಾವಣೆ ಶಿವಕುಮಾರ್. ಗೈಸ್ ಕಾಫಿ ಆರ್ಡರ್ ಮಾಡಿದ್ರೆ 2 ಕಾಫಿ ಆರ್ಡರ್ ಮಾಡಿದ್ದೀವಿ. ಜ್ಯೂಸ್ ತಂದ್ಕೊಟ್ಟವ್ರೆ ಗೈಸ್, ಲಿಟ್ರಲಿ. ಚಿಯರ್ಸ್. ಸಚಿನ್ ಕರೆಕ್ಟ್ ಆಗಿದೆ, ಒಂದು ಕೊಳಗ. ಹ್ಯಾಪಿ ಬರ್ಡೇ. ನನಗೆ ಕರೆಕ್ಟ್ ಆಗಿದೆ ಮಗ. ನಾನು ಕೊಳಗ ಕಾಫಿನೇ ಕುಡಿಯೋದು ಗೈಸ್. ಲೋಟ ಅಷ್ಟೇ ದೊಡ್ಡದು, ಕಣ್ಣನ ಮಕ್ಕಳು ಕಾಫಿ ಅರ್ಧನೇ ಕೊಟ್ಟಿರೋದು. ಹಂಗೆ ಇರುತ್ತಲ್ಲ, ಒಳಗಡೆ ಥಿಕ್ನೆಸ್ ಜಾಸ್ತಿ ಇರುತ್ತೆ ಲೋಟದು. ಅಷ್ಟೇ ಸ್ಕ್ಯಾಮು. ಓ ಗೈಸ್, ಗಗನ ಫುಲ್ ಬಿಸಿ ಗೈಸ್, ಫುಲ್ ಬರ್ತಡೇ ರಿಪ್ಲೈನೇ ಮಾಡೋಕ್ಕಾಯ್ತಿಲ್ಲ ನಮ್ಗೆ. ಅಷ್ಟು ವಿಶಸ್ ಮೇಲೆ ವಿಶಸ್ಸು, ಫೋನ್ ಮಾಡಿ ವಿಶ್ ಮಾಡ್ತಾರೆ, ಮೆಸೇಜ್ ಮಾಡಿ ವಿಶ್ ಮಾಡ್ತಾರೆ, ಕಮೆಂಟ್ಸು ಗೈಸ್. ಆದಷ್ಟು ಅಲ್ಲೇ, ಅಯ್ಯೋ ಇವತ್ತು ಸಂಜೆ ಗಂಟೆ ಅಲ್ಲಿ ಮುಚ್ಚಲ್ಲ ಅವಳು, ಮಲ್ಕೊಂಡಾಗ್ಲೇ ಅಲ್ಲಿ ಮುಚ್ಚೋದು ಪಾಪ. ಅವ್ನು ನೋಡಿ ಗೈಸ್, ಹೆಂಗ್ ಮಾಡ್ತಾನೆ ಮಗ. ಓಕೆ ಲೋ, ಏನಾಯ್ತು ದೇವಸ್ಥಾನಕ್ಕೆ ಹೋಗ್ಬಂದು ಕರ್ಕೊಂಡ್ಬಿಟ್ಟು ಹಳ್ಳಿ ಮನೆ ಅಂದರೆ ಓಟ್ ಗೈಸ್. ಕೂತಿದ್ದೀವಿ, ಅವ್ನು ಇನ್ನೂ ಕೆಲಸ ಮುಗಿದಿಲ್ಲ ಅಂತೆ, ಮುಗಿಸ್ಕೊಬಿಡ್ತೀನಿ 5 ಮಿನಿಟ್ಸ್ ಅವ್ನು ಫ್ರೀ ಆಯ್ತೀನಿ ಅಂತ ಅಂದೆ ಹೇಳಿದ್ದಾನೆ. ಏನು ಮಾಡೋಕ್ಕಾಗಲ್ಲ, ತಪ್ಪು ನಮ್ಮದೇ. ಬೇಡ ಅಂದ್ರು ನಾವು ಕೆಲಸ ಮಾಡುವನ್ನ ಬಾ ಅಂತ ಕರ್ಕೊಬಂದವ್ರು ನಾವು. ಈಗ ಅವ್ನು ಕೆಲಸ ಮಾಡಲೇಬೇಕು, ನಾವು ಕಾಯಲೇಬೇಕು, ಏನು ಮಾಡೋಕ್ಕಾಗಲ್ಲ. 2 ಗಂಟೆಗೆ ದೇವಸ್ಥಾನ ಬಾಕ್ ಹಾಕ್ತಾರೆ ಗೈಸ್, ಅದಕ್ಕೆ ಮುಂಚೆ ಆಗುತ್ತೆ. ನಾವು ಕಾಫಿಗೆ ಸ್ಟಾಪ್ ನಿಲ್ಲಿಸಿ ಮತ್ತೆ ಶುರುವಾಗಿ 10 ನಿಮಿಷ ಆಯಿತು. 10 ನಿಮಿಷದಿಂದ ಇವನು ಒಬ್ಬ ಬಿಟ್ರೆ ಇನ್ನು ಯಾರೂ ಮಾತಾಡಿಲ್ಲ. ಇವನು ಹಬ್ಬ ಅದು ಯಾರೋ 4 ಜನ ಜೊತೆ ಮಾತಾಡ್ತಾವನೆ, ನಮ್ಮ 3 ಜನದ ಜೊತೆ ಬಿಟ್ಟು. ನಾವು 10 ನಿಮಿಷ ಕಾರಲ್ಲಿ ಸುಮ್ಮನೆ ಕೂತಿದ್ದೆ, ಫಸ್ಟ್ ಟೈಮ್ ಇರಬೇಕು. ಮಳೆ ಬೇರೆ ಬತ್ತೈತೆ. ಈ ವೆದರಲ್ಲಿ ಸಾಂಗು ಕೇಳದೆ, ಮಾತನ್ನು ಆಡದೆ, ನಮ್ಮ ಜೊತೆ ಮಾತಾಡೋ ಮಗ ಅಂತ ಕರ್ಕ ಬಂದ್ರೆ ಯಾವ್ದು ಯಾರು 4 ಜನ ಜೊತೆ ಮಾತಾಡ್ತಾವನೆ. ಸರಿ ಮಗ, ಕೆಲಸ ಮಾಡೋ ಮಗ ನೀನು. ಗೈಸ್ ಗೊತ್ತಿಲ್ಲ ಯಾಕೆ ಅಂತ ಯಾವಾಗಲೂ ನಮಗೆ ಆಫ್ ರೋಡಿಂಗ್ ರೂಟ್ ಸಿಗುತ್ತೆ. ಈ ಮ್ಯಾಪ್ ಯಾಕಪ್ಪ ಹಿಂಗೆಲ್ಲ ತಗೊಳುತ್ತೆ, ರೋಡ್ ಡೆವಲಪ್ ಮಾಡಲ್ಲ ನೆಟ್ಟಿಗೆ. ನಮ್ಗೆ ಜೀವನೇ ಬಂದಿರುತ್ತೆ ಬಾಯಿಗೆ. 1 ಕಿಲೋಮೀಟ್ರ್ ಇರೋದಿನ್ನು, ಇಲ್ಲಿ ನೋಡಿದ್ರೆ ಮಣ್ಣಾಯ್ತು. ಅಯ್ಯೋ ದೇವ್ರೆ, ಹೋಗ್ಬಿಟ್ರೆ ಸಾಕಪ್ಪ ಬೇಗ. ಈ ತರ ನಾನು ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಡು ಒಂದ್ಸತಿ ಏರಿ ಮೇಲೆ ಸಿಗಾಕೊಂಡಿದ್ದೆ, ಆ ತರ ಆಗೈತಿ ಇವಾಗ. ಶಿವಕುಮಾರ್ ಅವ್ರು ಫುಲ್ ಗೈಡ್ ಮಾಡ್ತವ್ರೆ, ಟ್ರಾಫಿಕ್ ಪೊಲೀಸ್ ತರ. ಟ್ರಾಫಿಕ್ ಪೊಲೀಸ್ ಅಲ್ಲ, ಸೆಕ್ಯೂರಿಟಿ. ಇವ್ರದ್ದು ಇನ್ನೂ ಮುಗಿಯೋದೇ ಕತೆ ಆಯ್ತಾ ಇಲ್ಲ. ಅವಾಗಿಂದ ಮೀಟಿಂಗ್ ಅಲ್ಲಿ ಅವ್ರೆ ಒಂದು ಹಾಡು ಕೂಡ ಹಾಕಿಲ್ಲ ನಾವು ಕಾರಲ್ಲಿ. ಇದು ಒಂದೇನೋ ಹರಡಲಿದೆ, ದಾಟ್ ಬಿಟ್ರೆ ಒಂದ್ ಸ್ವಲ್ಪ ರೋಡ್ ಚೆನ್ನಾಗಿದೆ. 1 ಕಿಲೋಮೀಟರ್ ಇರೋದು ಗೈಸ್. ಮ್ಯಾಪ್ ಹಿಂಗ್ ತೋರಿಸ್ತಾ ಇದೆ. ದಯವಿಟ್ಟು ಹಿಂಗ್ ಬಂದ್ರೆ ಈ ರೋಡಲ್ಲಿ ಬರಬೇಡಿ. ಸ್ಟಾರ್ಟಿಂಗ್ ಗೊತ್ತಾದ ತಕ್ಷಣ ಹಿಂದಕ್ಕೆ ಹೋಗ್ಬಿಡಿ. ಹಿಂದಕ್ಕೆ ಹೋಗ್ಬಿಡಿ. ಆ ಕಡೆ ಸುತ್ಕೊಂಡ್ ಬರೋದು ಒಂದು ರೂಟ್ ಇದೆಯಂತೆ, ಅದು ಚೆನ್ನಾಗಿದೆಯಂತೆ. ಅಲ್ಲಿ ಯಾರೋ ಅಂಕಲ್ ಸಿಕ್ಕಿದ್ರು. ಮ್ಯಾಪ್ ಸರಿಯಾಗಿ ಹಾಕಿಲ್ಲ, ಎಲ್ಲರಿಗೂ ಹಿಂಗೆ ತೋರಿಸ್ತಾ ಇದೆ. ಮ್ಯಾಪ್ ಅವ್ರು ಸರಿಯಾಗಿ ಇಟ್ಟಿಲ್ಲ ಅಂತ ಹೇಳ್ತಿದ್ರು. ಅಯ್ಯೋ ಒಳ್ಳೆ ಕತೆ. ಗೈಸ್ ಜಸ್ಟ್ ರೀಚ್ ಆಗಿದ್ದೀವಿ ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನನ. ನನಗೆ ಎಲ್ಲ ಬಾಯಿಗೆ ಬಂದಿತ್ತು ಆ ರೋಡಲ್ಲಿ ಬರೋ ಅಷ್ಟೊತ್ತಿಗೆ. ಯಾಕೆ ಮ್ಯಾಪಲ್ಲಿ ಆ ರೋಡ್ ತೋರಿಸ್ತಾ ಇದೆಯೋ ಗೊತ್ತಿಲ್ಲ. ಏನೋ ಆ ಕೆಸರು ರೋಡಲ್ಲಿ ಬಂದ್ವಿ ಅಣ್ಣ. ನಮ್ಗೆ ಗೊತ್ತಿಲ್ವಲ್ಲ ಹೆಂಗ್ ಬರೋದು. ಮ್ಯಾಪ್ ನಮ್ಕ ಬಂದ್ಬಿಟ್ವಿ. ನಮ್ಗೆ ಗೊತ್ತಾಗಿಲ್ಲ, ಮ್ಯಾಪ್ ನಂಬ್ಕೊಂಡ್ಬಿಟ್ಟು. ಗೈಸ್ ನೀವು ಗೂಗಲ್ ಮ್ಯಾಪ್ ಹಾಕೋ ಬಂದರೆ ದಯವಿಟ್ಟು ಫಾಲೋ ಮಾಡಿಬಿಡಿ. ಮಣ್ಣು ರೋಡ್ ಸಿಕ್ಕರೆ ವಾಪಸ್ ರಿವರ್ಸ್ ಹೋಗಿ ಯಾವ್ದಾರು ಚೆನ್ನಾಗಿ ರೋಡ್ ಕನೆಕ್ಟ್ ಆಗ್ಬಿಟ್ಟು ಬನ್ನಿ. ನಮ್ಮ ಶೌರ್ಯ ಇನ್ನೂ ಕೆಲಸ ಮಾಡ್ತವನೆ. ನಮ್ಮ ಬರ್ತಡೇಗಳು ಆಗಲೇ ಹೋಯ್ತಾಳೆ ಮೆಟ್ಲತ್ತಕ್ಕೆ. ಒಂದಷ್ಟು ಮೆಟ್ಲಿದೆ, ಹತ್ತಬೇಕು. ಸೊ ಬನ್ನಿ ಮೇಲೆ ಹೋಗೋಣ. ಈ ದೇವಸ್ಥಾನದಲ್ಲಿ ಏನೇನು ಶೂಟಿಂಗ್ ಆಗಿದೆ ಸರ್? ಎಲ್ಲ ನೋಡ್ಕೊ ಬನ್ನಿ ಸರ್. ನೀವು ಯಾವ ಫಿಲ್ಮ್ ಶೂಟ್ ಆಗಿದೆ? ಸೀರಿಯಲ್ ಜಾಸ್ತಿ ಆಗಿರೋ. ಸೀರಿಯಲ್ ಲಕ್ಷ್ಮೀ ಬರಮ್ಮ ಆಗಿದೆ. ಕುಲವದು, ಮನೆ ದೇವರು,
ಆಮೇಲೆ ಯಾವ್ದು ಲಂಕೇಶ ಫಿಲಮು ಶಿವರಾಜ್ ಕುಮಾರ್ ಯಾವ್ದೋ ಫಿಲಮ್ ಆಗೈತಿಲ್ಲ ಅದು ದೇವರ ಕೊಟ್ಟ ತಂಗಿ. ದೇವರ ಕೊಟ್ಟ ತಂಗಿ. ದೇವರ ಕೊಟ್ಟ ತಂಗಿ ಶಿವಕುಮಾರ್. ಮಂಡ್ಯದ ಗಂಡು ಫಸ್ಟ್ ಸ್ಟಾರ್ಟಿಂಗ್. ಮಂಡ್ಯದ ಗಂಡು ಸ್ಟಾರ್ಟಿಂಗ್. ದೇವರ ಕೊಟ್ಟ ತಂಗಿ ಅಲ್ಲೊಳ್ಳೆ ಫೋನ್ ಮಾತಾಡ್ತಾಳೆ ಸರ್. ನಿಮಗೆ ಬಂದಿರೋದು ಪಾರ್ಕಿಂಗ್ ಚಾರ್ಜ್ ಇದೆಯಾ? 10 ರೂಪಾಯಿ ಅಂತ. ಆಯ್ತಾ ಅಣ್ಣ ನಿಮ್ಮದು ಮನಸ್ತ್ರ ನಿಮ್ಮ ಕಂಪ್ನಿಯವ್ರನ್ನ? ಲ್ಯಾಪ್ಟಾಪ್ ಮನೇಲಿ ಕೊಡ್ತಿದ್ದ, ಇಷ್ಟೊತ್ತು ಕಾರಲ್ಲಿ ಕುಡ್ಕ ಬಂದ. ಈಗ ನಮ್ಗೊಂದು ಸಾಂಗ್ ಕೇಳಕ್ ಬಿಡ್ಲಿಲ್ಲ ಗೈಸ್. ಅಯ್ಯೋ ಜರ್ನಿ ಎಲ್ಲ ಸಾಕಾಯ್ತು. ಅದ್ರಲ್ಲಿ ಬೇರೆ ರೋಡ್ ಹಂಗಾಗಿ ಎಲ್ಲ ಬಾಯಿಗೆ ಬಂದಿತ್ತು. ಅಂದ್ರೆ ಈಗ ದೇವ್ರ ದರ್ಶನ ಮಾಡಿ ನಮಗೆ ಸಂತೃಪ್ತಿ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಟ್ರಾವೆಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇಷ್ಟು ಸೈಲೆಂಟ್ ಆಗಿ ಬಂದಿದ್ದು ಇವತ್ತು ಅಲ್ವಾ? ಫಸ್ಟ್ ಟೈಮ್ ನಾವ್ ಇಲ್ಲಿಗೆ ಬಂದಿದ್ವಿ, ಆಗ್ಲೂ ರೋಡ್ ಹಂಗೆ ತೋರಿಸ್ತು, ಹಂಗೆ ಬೈಕಲ್ಲಿ ಕಷ್ಟಪಡ್ಕೊಂಡು ಬಂದಿದ್ವಿ. ಇವಾಗ ಕಾರಲ್ಲಿ. ಅಲ್ಲ ಹಾಗಾದ್ರೂ ನೆನ್ಸ್ಕೊಂಡ್ರೆ ಇಲ್ಲಿ ಬೇಡ ಬೇರೆ ಕಡೆ ಅಂತ ಹೇಳಿದ್ರು. ಇಷ್ಟ ಹಾಳಾಗಿದೆ ಅಂತ ಗೊತ್ತಿಲ್ಲ. ಅವಾಗ ಸ್ವಲ್ಪ ಪರವಾಗಿಲ್ಲ, ಬೈಕಲ್ಲಿ ಹೋಗಿದ್ವಲ್ಲ. ಇವಾಗ ಕಾರ್ ತುಂಬಾ ಕಷ್ಟ ಆಗೋಯ್ತು. ಇಬ್ರೇ ಬಂದಿದ್ವಿ, ಕಳ್ಗಿಲ್ರು ಬಂದ್ಬಿಟ್ರೆ ಹಂಗೆ ಮಗ ಕಷ್ಟಪಡ್ಕೊಂಡು ಬರ್ಬೇಕು. ಎಸ್ ನಡ್ರಿ ಇವಾಗ ಮೆಟ್ಲತ್ತನ. ಇದೇ ನೋಡಿ ಗೈಸ್, ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮೊದಲನೇ ಮೆಟ್ಲು. ಈಗ ಹೋಗಿ ಹೋಯ್ತಾ ಇರ್ತೀವಿ ಅನ್ಕೋ, ಶಿವಕುಮಾರ್ಗಲ್ಲಿ ತಾಳಿ ಕಟ್ಟಲೇಬೇಕು ಅಂತ ಅಂದ್ಬಿಟ್ಟು ಲಕ್ಷ್ಮೀ ಬಾರಮ್ಮ ತರ. ಲಕ್ಷ್ಮೀ ಬಾರಮ್ಮಲ್ಲಿ ಹಂಗೆ ಆಗೋದು. ಈಗ ನಿನ್ಗಲ್ಲಿ ಯಾರು ಇರ್ತಾರೆ, ತಾಳಿ ಕಟ್ಟಲೇಬೇಕು ಅಂತ ಹೇಳ್ತಾರೆ. ಹಿಂಗೆ ಮಂಗಳವಾರ ಮದುವೆ ಮಾಡಿಸ್ತಾರೆ. ಹಿಂಗೆ ಲಕ್ಷ್ಮೀ ಬಾರಮ್ಮಲ್ಲಿ ಹಂಗೆ ಆಗೋದು. ಫಸ್ಟ್ ಲಕ್ಷ್ಮೀ ಬಾರಮ್ಮ ಇಲ್ಲೇ ಶೂಟ್ ಆಗಿರೋದು. ಅದ್ ನೋಡೇ ನಾನು ಈ ದೇವಸ್ಥಾನ ಕಮನ್ ಎಲ್ಲಿದೆ ಅಂತ ತಿಳ್ಕೊಂಡು ಅವನ್ ಮದ್ವೆ ಆದಾಗ ಬಂದಿದ್ವಿ ಹೊಸ್ತರಲ್ಲಿ. ಚೆನ್ನಾಗಿ ಕಾಣಿಸ್ತಿದೆಯಮ್ಮ ನನ್ನ ಕಣ್ಣಿಗೆ. ತಾಳಿ ಹೊಸ ತಾಳಿ ಸೂಪರ್. ದೇವಸ್ಥಾನ ನಡಿ. ಓಹ್ ಮಾತಾಡ್ಸ್ರು ಬರ್ತಾರೆ ಮಾತಾಡ್ತಾ ಇನ್ ಮಗ. ಹ್ಯಾಪಿ ಬರ್ತಾರೆ ಅಮ್ಮ. ಗೈಸ್, ಶಿವಕುಮಾರ್ ಅವ್ರು ನನ್ನ ಹತ್ರ ಏನು ಮಾತಾಡ್ತಾನೆ ಇಲ್ಲ, ಫುಲ್ ಬಿಸಿ ಇದ್ದಾರೆ. 100 ರೂಪಾಯಿ ಇವನಿಂದ ತಾನೇ ಬಿಸಿ ಇದ್ದು. ಹ್ಯಾಪಿ ಬರ್ತಡೆ 200 ರೂಪಾಯಿ. ಶೌರ್ಯ ಈಗ ನಮ್ 1000 ರೂಪಾಯಿ ಕೊಡ್ಬೇಕು. ಶೌರಿಂಗ್ ಈಗ ಉಸಿರು ಬಂತು ಗೈಸ್. ಇಷ್ಟೊತ್ತು ಗಂಟೆ ಒಂದು ಮಾತಾಡಿಲ್ಲ ನೋಡಿ ಗೈಸ್. ಇದೇ ಆತ್ಮಲಿಂಗೇಶ್ವರ ಸ್ವಾಮಿಯ ಗೋಪುರ ಎಂಟ್ರಿ ಜಾಗ. ಪುಣ್ಯಕ್ಷೇತ್ರ. 2 ಗಂಟೆ ಕ್ಲೋಸ್ ಆಗುತ್ತೆ. ನಾವು ಅಷ್ಟರಲ್ಲಿ ದರ್ಶನ ಮಾಡ್ಕೋತೀವಿ. ನಮ್ಗಾಗ ನನಗೆ ಬೇಡ್ಕೋತೀವಿ ಒಳ್ಳೇದಾಗಲಿ ಅಂತ. ನೆನ್ಪಾಗ್ತಾ ಇದೆಯಾ ಫೋಟೋಸು? ಈಗ ನೆನಪಾಯ್ತಂತೆ. ಒಳಗಡೆ ಎಂಟ್ರಿ ಆದ್ವಿ ಗೈಸ್. ಈ ದೇವಸ್ಥಾನ ಈ ಮೆಟ್ಲು ಹಾಕಿರೋದು ಯಾವತ್ತು ಗೊತ್ತಾ? ದಿನಾಂಕ 19/2/1993, 1993. ನಾನು ಹುಟ್ಟಿರೋ ದಿನ ಯಾವುದು ಬರೀ ಡೇಟ್ ಮತ್ತು ಮಂತ್ ಮಾತ್ರ. ಇಯರು ನಾನು ಹುಟ್ಟಿರೋ ದಿನ ಅಲ್ಲ, 6 ವರ್ಷ ಮುಂಚೆ. ಬಟ್ ನನ್ನ ಹುಟ್ಟುಹಬ್ಬದ ದಿನ ಈ ದೇವಸ್ಥಾನಕ್ಕೆ ಈ ಮೆಟ್ಲನ್ನ ಹಾಕಿದ್ದಾರೆ. ಅದು ದೇವಸ್ಥಾನ ಲಾಂಚ್ ಆಗಿರೋ ದಿನ ಇರ್ಬೋದಾ? ಅಲ್ಲಿ ಕೇಳಿ ಸರ್, ಇದು ದೇವಸ್ಥಾನ ಓಪನ್ ಆಗಿರೋ ದಿನನಾ? ದೇವಸ್ಥಾನ ಓಪನ್ ಆಗಿರೋ ದಿನ ಮಗ. ನನ್ನ ಹುಟ್ಟುಹಬ್ಬದ ದಿನ ಈ ದೇವಸ್ಥಾನ ಓಪನ್ ಆಗಿದೆ. ನಾವು ಹುಟ್ಟುಹಬ್ಬದ ದಿನ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ವಾವ್, ವಾಟ್ ಅ ನೈಸ್ ಥಿಂಗ್ ಮ್ಯಾನ್ ಅಲ್ವಾ? ಏನಿದು ಸುಂದರವಾದ ಕ್ಷಣ. ಎಂಥ ಸುಂದರವಾದ ಕ್ಷಣ, ಅದ್ಭುತ ಅಮೋಘ. ಅಂದರೆ ಈಗ ದೇವ್ರ ದರ್ಶನ ಮಾಡೋಣ ನೋಡಿ ಗೈಸ್. ಸುತ್ತ ಹೆಂಗಿದೆ ಆವರಣ. ಇಲ್ಲೆಲ್ಲ ಎಷ್ಟೋ ಫಿಲಮ್ ಶೂಟಿಂಗ್ ಆಗಿದೆ, ಸೀರಿಯಲ್ ಶೂಟಿಂಗ್ ಆಗಿದ್ದಾವೆ. ಸಕ್ಕತ್ತಾಗಿದೆ. ಬಂದಿಲ್ಲಿ ಕೂತ್ಕೊಂಡ್ರೆ ಒಳ್ಳೆ ಪ್ರಶಾಂತವಾಗಿರುತ್ತೆ. ಈ ಆವರಣ ನೋಡಿ ಎಷ್ಟು ಚೆನ್ನಾಗಿದೆ. ಮದುವೆ ಆಗಿ ಎಷ್ಟು ಚೆನ್ನಾಗಿದೆ ಶಿವಕುಮಾರ್. ಹಾಂ, ಇಲ್ಲಿ ತಾಳಿ ಕಟ್ತಾ ಇದ್ರೆ ಹೇಳಿ ಮಾಡಿಸ್ದಂಗಿದೆ ಇದು. ಊಟ ಹಾಕೋಕ್ಕೆ, ಓಡಾಡೋಕ್ಕೆ ಎಷ್ಟೋ ಮದುವೆಗಳಾಯ್ತು ಗುರು ಇಲ್ಲಿ. ಸಕ್ಕತ್ತಾಗೈತೆ ನೋಡಿ. ದರ್ಶನ ಮಾಡೋಣ, ಆಮೇಲೆ ತೋರ್ಸೋಣ. ಗೈಸ್, ದರ್ಶನ ಆಯಿತು. ದರ್ಶನ ಆಗಿ ನಮಗೆ ಇನ್ನೂ ಚೂರೇ ಇದ್ದಿದ್ದು ಪ್ರಸಾದ ನಮಗೆ ಸಿಗಬೇಕು ಅಂತಿತ್ತು. ಋಣ ಪ್ರಸಾದದ್ದು ಸಿಕ್ಕಿದೆ. ರಸಾಯನ ಹೂವು ಎಲ್ಲ ಸಿಕ್ಕಿದೆ. ದರ್ಶನ ತುಂಬ ಚೆನ್ನಾಗಿತ್ತು. ಚೆನ್ನಾಗಿಲ್ವಲ್ಲ? ಜನ ಇಲ್ಲ ಎಷ್ಟು ಮಂಗಳವಾರ ಅಲ್ವಾ, ಸೋಮವಾರ ಆಗಿದ್ರೆ ತುಂಬ ಜನ ಇರ್ತಿದ್ರು. ಸೊ ದರ್ಶನ ಚೆನ್ನಾಗಾಯ್ತು. ಶಿವಕುಮಾರ್ ದರ್ಶನ ಹೆಂಗಾಯ್ತು? ತುಂಬ ಚೆನ್ನಾಗೈತೆ. ಎಷ್ಟು ಪ್ರಶಾಂತವಾಗಿದೆ ಇಲ್ಲಿ. ಮದ್ವೆ ಆಗಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾಯ್ತು. ಬೆಳಿಗ್ಗೆ ಆದ್ಮೇಲೆ ಇನ್ನೊಂದ್ಸತಿ ಆಗತ್ತೆ. ನಂಗೆ ಇದ್ದಿದ್ದು ಈ ದೇವಸ್ಥಾನದಲ್ಲಿ ತಾಡಿ ಹಾಕಬೇಕು ಅಂತ ನನಗೆ ಆಸೆ ಇದ್ದಿದ್ದು. ಬಟ್ ಇವತ್ತು ಮಂಗಳವಾರ ಅಲ್ವಾ, ಅದಕ್ಕೆ ನೆನ್ನೆ ಹಾಕಿದ್ದು. ಸೊ ಮನೇಲಿ ಹಾಕೊಂಡು ಕರ್ಕೊಂಡು ಓಕೆ ಅರ್ಥ ಆಗಲ್ಲ. ಇಲ್ಲಿ ಗಿಫ್ಟ್ ಕೊಡೋಣ ಅಂತ ಆಸೆ. ನಿನ್ನ ಕಷ್ಟ ನಂಗೆ ಅರ್ಥ ಆಯ್ತು. ಇದೆ ನೋಡಿ, ಅಲ್ಲಿದೆ ಕಾಣಿಸಲ್ಲ. ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ. ಫೋಟೋ ತಗೊಂಡಿದ್ವಲ್ಲ ಇಲ್ಲಿ. ಹೆಂಗೆ ತೊಗೊಂಡಿದ್ವಿ ಗೈಸ್? ಹಿಂಗೆ ಇಟ್ಕೊಬಿಟ್ಟು ಹಿಂಗೆ ಫೋಟೋ ತೊಗೊಂಡಿದ್ವಿ. ಆವಾಗಲೂ ನಾನು ಒಂದು ವಾಚ್ ಗಿಫ್ಟ್ ಮಾಡಿದ್ದೆ ಗೈಸ್.
ದಟ್ ವಾಸ್ ರೀಸೆಂಟ್ ವಾಚ್, ಒಂದು ಫಾಸಿಲ್ ವಾಚ್ ಗಿಫ್ಟ್ ಮಾಡಿದ್ದೆ. ಅದು ನಿಂಗೆ ಇಟ್ಕೊಂಡು ಹಿಂಗೆ ಫೋಟೋ ತೊಗೊಂಡಿದ್ವಿ. ನಾನು ಹಿಂಗೆ ನೋಡ್ತೀನಿ. ಹಿಂಗೆ ನೋಡ್ತಾಯಿದ್ದೆ. ಇವಾಗಲೂ ಒಂದು ವಾಚ್ ಅಷ್ಟೇ, ಇನ್ನು ವಾಚ್ ಎಲ್ಲ ಮುಗೀತು ಗೈಸ್. ನೋ ಮೋರ್ ವಾಚಸ್ ಫಾರ್ ಗಗನ. ಸಾಕು ಇರೋ ವಾಚ್ಗಳೇ. ನಾನೇ ಕೇಳಲ್ಲ ಗೈಸ್. ಆವಾಗಲೇ ಹೇಳ್ಬಿಟ್ಲು ಸಾಕು ಇನ್ನು ವಾಚ್ ಬೇಡ, ನನಗೆ ಇನ್ನು ವಾಚ್ ತಗೊಳ್ಳಲ್ಲ ಅಂತ. ಆ್ಯಂಡ್ ಹೆಂಗೆ ದರ್ಶನ ಆಯಿತು ಗೈಸ್, ಸಕ್ಕತ್ತಾಗಾಯಿತು. ತುಂಬ ಚೆನ್ನಾಗಿದೆ ದೇವಸ್ಥಾನ, ನೀವೆಲ್ಲರೂ ಬರಬೇಕು. ಎಷ್ಟು ಪ್ರಶಾಂತವಾಗಿದೆ. ಆಮೇಲೆ ಸಣ್ಣದಾಗಿ ಯಾರು ಮದುವೆ ಮಾಡ್ತಾರೆ ಅಂದರೆ ದಯವಿಟ್ಟು ಇಲ್ಲಿ ಕೇಳಿ ಮದುವೆ ಆಗ್ಬೋದಾ ಅಂತ. ಮದುವೆ ಆಗಿ ಸಕ್ಕತ್ತಾಗಿದೆ. ಸ್ವಲ್ಪ ಟ್ರಾವೆಲ್ ಮಾಡ್ಕೊ ಬಂದರೆ ಸಾಕು, ಬಟ್ ನಿಮ್ಗೆ ಏನು ಇಲ್ಲಿ ಸಕ್ಕತ್ತಾಗಿ ಮದುವೆ ಮಾಡ್ಕೋಬೋದು ಗೈಸ್ ನಿಜವಾಗ್ಲೂ. ಸೊ ವರ್ತ್ ಇಟ್ ಅಂತ ಅನಿಸುತ್ತೆ. ಆ್ಯಂಡ್ ನಮ್ಮ ಕ್ಲಾಸ್ಮೇಟ್ ಒಬ್ಬ ಸುಜಿತ್ ಸಾಗರ್ ಅಂತ ಕೋಇನ್ಸಿಡೆನ್ಸ್ ಆಗಿ ಸಿಕ್ಬಿಟ್ಟವನೆ. ಹಾಯ್ ಸುಜಿತ್, ನಮ್ಮ ಬ್ಲಾಗೆಲ್ಲ ಹಾಯ್ ಮಾಡು. ನಮ್ಮ ಕ್ಲಾಸ್ಮೇಟಿನೂ ಸುಜಿತ್ ಸಾಗರ್ ಅಂತ ಚಾಮರಾಜನಗರದಿಂದ ಒಬ್ಬನೇ ಬಂದವನೇ ದೇವ್ರ ದರ್ಶನ ಮಾಡೋಕ್ಕೆ. ನೀವು ಎಲ್ಲಿಂದಾದರೂ ಬರಲೇಬೇಕು ನೋಡಿ, ಇವ್ನು ಬಂದವನೇ ಅಂದರೆ. ಸಡನ್ನಾಗಿ ನಾವು ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ, ಇವ್ನು ನೋಡಿದ್ರೆ ಇವನು ಸುಜಿತ್ ಸಾಗರ್. ಆ್ಯಂಡ್ ಇದು ಇಲ್ಲಿನ ಬಸವ. ಬರ್ತಡೆ ದಿನ ಆಶೀರ್ವಾದ. ಎಕ್ಸ್ಟ್ರಾ ಒಳ್ಳೇದು ಮಾಡೋದು ಬಾರೋ, 1000 ಬಿಟ್ಟಿದ್ಯಾ? ಚೆನ್ನಾಗೈತೆ ಮೇಡಮ್. ಗುಡ್ ಬಸ್ಸು. ಇದು ದೇವಸ್ಥಾನದ ಹಿಂದಿನ ಭಾಗ. ಇಲ್ಲೆಲ್ಲ ಶಿವರಾಜ್ ಕುಮಾರ್ ಅವರು ದೇವರು ಕೊಟ್ಟ ತಂಗಿ. ಶಿವಕುಮಾರ್ ಹೇಳಿ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ಈ ಗಾರ್ಡನ್ ಎಲ್ಲ ಶಿವರಾಜ್ ಕುಮಾರ್ ಅವರು ದೇವರು ಕೊಟ್ಟ ತಂಗಿ ಫಿಲಮ್ ಡ್ಯಾನ್ಸ್ ಮಾಡೋರು. ಹೆಸರಲ್ಲಿ ಜಪ ತಪ ಮಾಡ್ತಿದ್ದಾರೆ, ನೀನು ಮಾಡಬೇಡ. ನಾನು ಮಾಡ್ಬಿಡ್ತೇನೆ. ಎಷ್ಟು ಜನ ಫ್ಯಾನ್ಸ್ ಅವರು ನಿಂಗೆ ಹುಡುಗಿರು ಹಿಂಗಿಲ್ವಾ? ಅಲ್ಲಲ್ಲ, ಶಿವಕುಮಾರ್ಗೆ ಇನ್ಸ್ಟಾಗ್ರಾಮೇ ಬಿಟ್ಟು ಹೋಗ್ಬಿಟ್ಟು ಅವನ ನೋಡು ಕಾಟ ಸಾಕಾಕ ಕೂಡ. ಅದಕ್ಕೆ ಅವ್ರ ಕಟ್ಟೆಲ್ಲ ಹಿಂಗ್ ಕೊಡ್ತವ್ರೆ. ಏನು ಹೇಳಕ್ ಬಿಟ್ಕೊಳ್ಳಿ. ನೋಡು ಟೆಂಪಲ್ ನೋಡು ಎಷ್ಟು ಚೆನ್ನಾಗಿ ಕಾಣ್ತೈತೆ ಗೈಸ್. ಈ ಆ್ಯಂಗಲಲ್ಲಿ ಒಂದು 4-5 ಫೋಟೋ ತೊಗೊಂಡಿದ್ದೀವಿ. ಸಕ್ಕದಾಗಿ ಬಂದಿದೆ. ರೆಡಿ ನಡೀರಿ ಗೈಸ್. ಪ್ರಸಾದ ಊಟ ಮಾಡಬೇಕು. ಪ್ರಸಾದ ಇದೆ, ಖಾಲಿ ಆಗ್ಬಿಟ್ಟೈತೆ ಅಂತ ಕುಮಾರಸ್ವಾಮಿ ಅವರು ಆಗಲೇ ಓಡೋಗ್ಬಿಟ್ಟಾರೆ ನಮ್ಮ ಬಿಟ್ಟು. ಪ್ರಸಾದ ಖಾಲಿ ಆಗ್ಬಿಡುತ್ತೆ ಅಂತ. ಸೊ ನಾವು ಹೋಗ್ಬೇಕು ಅಲ್ಲಿ. ನೋಡಿ ಇವತ್ತು ಶಿವಕುಮಾರ್, ಶಿವಕುಮಾರ್ ಇರೋ, ನಾವು ಬರ್ತೀವಿ. ಅಲ್ಲ ನೀನೊಂದು 50 ಫೋಟೋ ತೆಗ್ಸ್ಕೊಂಡಿದ್ಯಾ? ಸುಳ್ಳು ಹೇಳ್ತೀಯಾ? ಎರಡೇ ತೆಗ್ದವ್ರು ನಮಗೆ ಗೊತ್ತು. ಎರಡೇ ಥರ ಊಟ ಮಾಡ್ತಾ ಇರ್ಬೋದು ಅನ್ಸುತ್ತೆ. ಅದೇ ಊಟಕ್ಕೆ ಹೋಗಿರ್ತಾನೆ ಗೈಸ್. ದರ್ಶನ ಎಲ್ಲ ಆಯಿತು. 2 ಗಂಟೆ ಮುಂಚೆನೇ ಕ್ಲೋಸ್ ಮಾಡಿಬಿಟ್ರು. ಸೊ 2 ಗಂಟೆ ಕ್ಲೋಸಿಂಗ್ ಟೈಮಲ್ಲಿ ನಮಗೆ ದರ್ಶನ ಎಲ್ಲ ಚೆನ್ನಾಗಾಯಿತು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಳಗಡೆ. ತುಂಬ ಚೆನ್ನಾಗಿದೆ. ಮನೆ ಹತ್ರ ಇದ್ದಿದ್ರೆ ಯಾವಾಗಲೂ ಬರ್ಬೋದಾಗಿತ್ತು. ಪ್ರಶಾಂತವಾಗಿದೆ, ಆರಾಮಾಗಿರ್ಬೋದು. ಎಸ್ ಗೈಸ್, ನೀವು ಒಂದ್ಸಲ ಬನ್ನಿ. ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, KM ದೊಡ್ಡಿ, ಮಂಡ್ಯ ಜಿಲ್ಲೆಗೆ ಬರುತ್ತೆ. ಸೊ ವಿಸಿಟ್ ಮಾಡಿ. ಮದ್ದೂರು, ಮಂಡ್ಯ ಜಿಲ್ಲೆ. ಹಾಂ. ಶಿವಕುಮಾರ್ಗೆ ಊಟ ಮಾಡಿಲ್ಲ ಲಾಸ್ಟಿಗೆ. ಬ್ರೈನಿಂಗ್ ಸಿಗೋ, ನಾಟ್ ಬ್ರೈನಿಂಗ್. ಈಗ ಊಟ ಕೊಡ್ತೀವಿ ಶಿವಕುಮಾರ್ಗೆ. ಪ್ರಸಾದ ಇಲ್ಲೇ ಪ್ರಸಾದ ಕೊಡ್ತಾರೆ ಗೈಸ್. ಸೊ ಪ್ರಸಾದ ನೋಡೋಣ ಬನ್ನಿ. ಹಾಂ, ಕಲ್ಯಾಣಿ ಪಾರ್ಕ್ ಇದೆ. ಆಮೇಲೆ ಇಲ್ಲಿ ಬೋಟ್ ಕೂಡ ಫೆಸಿಲಿಟಿ ಇದೆ ಆ ಕಡೆಯಲ್ಲಿ. ಪ್ರಸಾದ ಸಮಯ ಚೆನ್ನಾಗಿದೆ. ಪ್ರಸಾದ ಕೊಠಡಿ ಎಲ್ಲ ನಮಗೋಸ್ಕರ ಪ್ರಸಾದ ಸಿಗ್ತಾಯಿದೆ, ಅದೇ ಖುಷಿ ವಿಚಾರ. ಇಷ್ಟು ಲೇಟಾಗಿದ್ರು ಪುಳಿಯೋಗರೆ. ಆ ಬುದ್ಧನಿಗೆ ಬೋಧಿ ಮರದ ಕೆಳಗೆ ಜ್ಞಾನೋದಯವಾದರೆ ನಮ್ಮ ಶೌರ್ಯ ಶಿವಕುಮಾರ್ಗೆ ಅರಳಿ ಮರದ ಕೆಳಗೆ ಜ್ಞಾನೋದಯ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ನನಗಾಗಿಲ್ಲ ಮಗ, ನಿಮ್ಮ ಜೊತೆ ಇದ್ದೀನ, ಇಲ್ಲಾಂದ್ರೆ ನೀವು ಬಿಟ್ಟು ಹೋಗುವೆ. ಇಲ್ಲ ನಿಜ ಕಣ, ಜೋಕ್ ಎಷ್ಟು ಚೆನ್ನಾಗಿಲ್ವಾ? ಜೋಕ್ ಚೆನ್ನಾಗಿಲ್ವ ಮಗ? ಇಲ್ಲ ಕಾಲೇಜಲ್ಲಿ ಅವತ್ತು ನಿನ್ನ ಮಾತಾಡ್ಸಿಲ್ಲ ಅಂದ್ರೆ ಚೆನ್ನಾಗಿರೋದು ಮಗ. ಹಾಂ ಗೈಸ್, ನಾವೀಗ ವಾಪಸ್ ಮೈಸೂರಿಗೆ ಹೊರಟಿದ್ದೀವಿ. ಸಿಗೋಣ ಮೈಸೂರಿಗೆ ಬಂದ್ಮೇಲೆ. ಗೈಸ್, ಗಿಫ್ಟಿಂಗ್ ಇಷ್ಟಕ್ಕೆ ಮುಗ್ದಿಲ್ಲ ಗೈಸ್. ಅಕ್ಕ ಅವ್ರಿಗೆ ಇನ್ನೂ ಒಂದು ಗಿಫ್ಟ್ ಇದೆ. ಎಷ್ಟು ದೊಡ್ಡ ಫ್ರೇಮ್ ನೋಡಿ, ಫೋಟೋ ಫ್ರೇಮ್. ಒಂದು ಸ್ಪೆಷಲ್ ಫೋಟೋ ಫ್ರೇಮ್ ನ ಪ್ರೆಸೆಂಟ್ ಮಾಡ್ತೀನಿ ಬರ್ತಡೆಗೆ. ನೋಡ್ತೀರಾ? ನಮ್ಮ ಫೇವ್ರೇಟ್ ಫೋಟೋ ತೋರ್ಸ್ಲಾ? ಸಕ್ಕತ್ತಾಗಿದೆ. ಹೆಂಗಿದೆ ಗೈಸ್? ನನ್ನ ಫೇವ್ರೇಟ್ ಫೋಟೋ ಇದು. ನಮ್ಮ ಸ್ಮೈಲ್ ಎಲ್ಲ ಏನ್ ಸಗದಾಗಿ ಬಂದಿದೆ. ಇದನ್ನ ಡಿಜಿಟಲ್ ಪೇಂಟ್ ಮಾಡ್ಸಿರೋದು, ನಾರ್ಮಲ್ ಫೋಟೋ ಮಾಡ್ಸೋದು ಬೇಡ ಅಂತ
ತುಂಬಾ ಚೆನ್ನಾಗ್ ಬಂದೈತೆ ದೊಡ್ಡ ಫ್ರೇಮು. 3 feet by 2 feet ಗೈಸ್. ನಮ್ಮ ಮನೆ ಟಿವಿಗಿಂತ ದೊಡ್ಡದು. ಸೊ ನಮ್ಮ ಫೇಸ್ ಅಷ್ಟೇ, ನಮ್ಮ ಸ್ಮೈಲ್ ಅಷ್ಟೇ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನನಗೆ ನಂದೇ ದೃಷ್ಟಿ ಆಗ್ತಿದೆ ಈ ಫೋಟೋಗೆ. ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇದನ್ನ ಐವಿನ್ ಮಾರ್ಕೆಟಿಂಗ್ ಅಂತ ಇದೆ ಗೈಸ್, ಲಕ್ಷ್ಮೀ ಥಿಯೇಟರ್ ಹತ್ರ ಮೈಸೂರಲ್ಲಿ, ಅವ್ರ ಹತ್ರ ಮಾಡಿಸಿದ್ದು. ಸೊ ನಾನು ಹೋಗಿ ಕಸ್ಟಮೈಸ್ ಮಾಡಿಸಿ ನನಗೆ ಇದೇ ತರ ಬೇಕು ಅಂತ ಮಾಡಿಸ್ಕೊಂಡಿದ್ದೀನಿ. ಅಂಡ್ ಅಕ್ಕ ಅವ್ರಿಗೆ ಸರ್ಪ್ರೈಸ್ ಪ್ರೆಸೆಂಟೇಷನ್. ಇದನ್ನ ವಾಲ್ಗೆ ಹಾಕ್ತೀನಿ. ಇದು ಸೆಲ್ಫ್ ಗಿಫ್ಟ್ ಇಬ್ರಿಗೂ. ನಮ್ಮ ಮನೆಗೆ ಫೋಟೋ ಫ್ರೇಮ್. ನನಗೆ ಫೋಟೋ ಫ್ರೇಮ್ ಅಂದ್ರೆ ತುಂಬಾ ಇಷ್ಟ. ಇದು ನಮ್ಮ ಮನೆಗೆ ಫಸ್ಟ್ ಫೋಟೋ ಫ್ರೇಮ್ ಇದ್ರದ್ದು ನಾವು ಹಾಕ್ಸ್ಬೇಕು. ನಾವ್ ಮದ್ವೆದ್ ಮಾಡ್ಸ್ಬೇಕಂತ ಅನ್ಕೋತಾ ಇದ್ವಿ, ಆದ್ರೆ ಇದು ಥ್ಯಾಂಕ್ ಯು. ಅಂಡ್ ನೋಡಿ ಗೈಸ್, ಈ ತರ ಕೂತ್ಕೊಳ್ಳುತ್ತೆ ವಾಲ್ಗೆ. ಅಲ್ಲಿ 2 ಮೊಳೆ ಇತ್ತು, ಅದಕ್ಕೆ ಕರೆಕ್ಟ್ ಆಗಿ ನಾನು ಅದೇ ಸೈಜ್ ಕೊಟ್ಟು ಮಾಡ್ಸಿದೀನಿ ಕಸ್ಟಮೈಸ್. ಫುಲ್ ಗೋಡೆ ತುಂಬಾ ಇದೆ ಗೈಸ್ ಫೋಟೋ. ಯಾವ ಫೋಟೋನು ತರಂಗೇ ಇಲ್ಲ. ಅಂಡ್ ನಮ್ಮ ಇನ್ನೆಲ್ಲ ಯೂಟ್ಯೂಬ್ ಬ್ಲಾಗ್ಸ್ ಏನೇ ರೀಲ್ಸ್ ಮಾಡಿದ್ರು ಈ ಫೋಟೋ ಇನ್ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಸೊ ಪರ್ಫೆಕ್ಟ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಗೈಸ್, ಬರ್ತ್ಡೇ ಗಳು ಇನ್ನೊಂದು ಅವತಾರ ನೋಡಿ. ಇದು 3ನೇ ಅವತಾರ ನಿನ್ನೆಯಿಂದ. ರಾತ್ರಿಗೆ ಒಂದು ಅವತಾರ, ಬೆಳಿಗ್ಗೆ ಒಂದು ಅವತಾರ, ಪುನಃ ಒಂದು ಅವತಾರ. ಓ ಬಂದ ಕಣೋ. ಬೆಳಗ್ಗೆಯಿಂದ ನಾನು ಬರ್ತಡೇ ಬಂದಿಲ್ಲ, ಈಗ ಬಂದ್ರು. ವಿಷಯ ಬರ್ತಾರೆ ಮಾಡ್ತೇನೆ ಅಕ್ಕಂಗೆ. ಗಿಫ್ಟ್ ಕೊಡಿಸ್ತಾಳೆ, ಹೋಯ್ತು ನಂಗೆ ಗಿಫ್ಟ್ ಕೊಡಿ. ಗಿಫ್ಟ್ ಕ್ಯಾಮ್ರಾದೆಲ್ಲ ಕೊಡೋದು, ಶಾಪ್ ಮಾಡೋದಪ್ಪ. ನಮ್ ಕಡೆ ಶಾಪ್ ಎಲ್ಲ ಇಲ್ಲ. ಇದು ಶೌರ್ಯಂಗೆ ನಾನೇ ಹೇಳಿದ್ದು ಈ ತರ ಕೊಡ್ಸು ಅಂತ. ಇದು ವೆಬ್ಸೈಟ್ ಅಲ್ಲಿ ಕೊಡ್ಸೋದು ನಂಗೆ ಗೊತ್ತು. ನಾವು ಆನ್ ಕ್ಯಾಮ್ರಾ ಎಲ್ಲ ಕೊಡಲ್ಲ ನಾವು. ಈ ಕೈ ದರ್ಶನ್ ತರ ಈ ಕೈ ಕೊಟ್ಟು ಈ ಕೈ ಗೊತ್ತಾಗಬಾರ್ದು. ಅಂಡ್ ಗೈಸ್, ಯಾರೆಲ್ಲ ನನ್ನ ಬರ್ಡೇ ವಿಶ್ ಮಾಡಿದ್ರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು. ತುಂಬಾ ಖುಷಿಯಾಗಿದೆ. ಕಮೆಂಟ್ ಸೆಕ್ಷನ್ ಫುಲ್ ಹ್ಯಾಪಿ ಬರ್ಡೇ ಅಕ್ಕ, ಹ್ಯಾಪಿ ಬರ್ಡೇ ತುಂಬಾ ಇದೆ. ಎಲ್ಲದಕ್ಕೂ ತುಂಬಾ ಥ್ಯಾಂಕ್ಸ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ನಮಗೆ ತುಂಬಾ ಖುಷಿಯಾಗಿದೆ ಇದರಿಂದ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್. ನಾವು ಡಿನ್ನರ್ ಹೋಗ್ತಾ ಇದೀವಿ. ಅಂಟಿಲ್ ದೆನ್ ಬೈ ಬಾಯ್ ಬಾಯ್.